ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜಗದ್ಗುರು ಶ್ರೀಮದಾಚಾರ್ಯರು ಅವತಾರ ಮಾಡುವುದಕ್ಕಿಂತ ಮುಂಚೆ ದರ್ಶನ ಕ್ಷೇತ್ರ ಒಂದು ರೀತಿಯ ಗೊಂದಲದ ಗೂಡಾಗಿತ್ತು. ಬಹಳಷ್ಟು ಆಚಾರ್ಯರು ನೇರವಾಗಿ ವೇದಕ್ಕೆ ವ್ಯಾಖ್ಯಾನವನ್ನೇ ಮಾಡಲಿಲ್ಲ. ಕೆಲವು ಆಚಾರ್ಯರು ಉಪನಿಷತ್ತಿಗೂ ವ್ಯಾಖ್ಯಾನ ಮಾಡಲಿಲ್ಲ. ಮತ್ತು ಕೆಲವು ಆಚಾರ್ಯರು ಇತಿಹಾಸ ಪುರಾಣಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿದರು. ಜ್ಞಾನಕ್ಷೇತ್ರದಲ್ಲಿ ಪ್ರಧಾನವಾಗಿರತಕ್ಕಂಥ ಈ ಪ್ರಸ್ಥಾನತ್ರಯಗಳನ್ನು ಗಮನಿಸಿ ಅವುಗಳಿಗೆ ವ್ಯಾಖ್ಯಾನವನ್ನು ಮಾಡಿ ಉಪನಿಷತ್ತಿನ ವೇದದ ಹೃದಯವನ್ನು ತೆರೆದಿಡತಕ್ಕಂಥ ಒಂದು ಅವಶ್ಯಕತೆ ಇತ್ತು. ಜನಸಾಮಾನ್ಯರಿಗೆ ಶೈವರ, ಶಾಕ್ತರ, ಕಾಪಾಲಿಕರ ಅತಿರೇಕಗಳಿಂದ ತತ್ವದ ಬಗ್ಗೆ, ಅನುಷ್ಠಾನಗಳ ಬಗ್ಗೆ ಒಂದು ದೊಡ್ಡ ಗೊಂದಲ ಇತ್ತು. ಇಂತಹ ಪ್ರಸಂಗದಲ್ಲಿ ದೇವತೆಗಳಿಂದ ಪ್ರಾರ್ಥಿತರಾಗಿ ವಾಯುದೇವರು ಪರಮಾತ್ಮನ ಆದೇಶದಂತೆ ಈ ಭೂಮಿಯಲ್ಲಿ ಅವತಾರ ಮಾಡತಕ್ಕಂಥ ನಿರ್ಣಯವನ್ನು ಸ್ವೀಕಾರ ಮಾಡಿದರು. ವಾಯುದೇವರ ಅವತಾರವಾಗುವಾಗ ಸಜ್ಜನರಿಗೆಲ್ಲ ಒಂದು ಆನಂದ ಉಂಟಾಯಿತು. ದೇವತೆಗಳ ಪ್ರಾರ್ಥನೆ ಒಂದು ಕಡೆ, ಸಜ್ಜನರ ಪ್ರಾರ್ಥನೆ ಮತ್ತೊಂದು ಕಡೆಗೆ. ಇದರ ಫಲವಾಗಿ ಉಡುಪಿಯಲ್ಲಿರುವ ಅನಂತೇಶ್ವರ ದೇವಸ್ಥಾನದಲ್ಲಿ ಒಂದು ಪವಾಡ ನಡೆಯಿತು. ಅದರ ಮುಂದಿರುವ ಧ್ವಜಸ್ತಂಭವನ್ನು ಒಬ್ಬ ದೈಹಿಕವಾಗಿ ಅತ್ಯಂತ ಅಸ್ವಸ್ಥನಾಗಿರತಕ್ಕಂಥ ವ್ಯಕ್ತಿ ಒಂದು ಕ್ಷಣದಲ್ಲಿ ಪಟಪಟ ಮೇಲೆ ಹತ್ತಿ ನಿಂತುಕೊಂಡ. ಅದರ ಮೇಲೆ ನರ್ತನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಉತ್ಸವಕ್ಕೆ ಸೇರಿದ ಜನ ಎಲ್ಲ ಅವನ ಕಡೆಗೆ ಲಕ್ಷ್ಯ ಕೊಡ್ತಾ ಇದ್ದಾರೆ. ಅವನು ನುಡಿದ, ಆಭಾಷ್ಯ ಸೋತು ಜನತಾಂ ಶಪಥಾನುಬಿದ್ಧ ಮುಚ್ಚೇರಿತಂ ವಚನ ಮುಧುತ ದೌರ್ಭಾಷೆ ಉತ್ಪತ್ಸ್ಯತೆ ಜಗತಿ ವಿಶ್ವಜನೀಯನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ಜ್ಞಾನದ ಪಿಪಾಸುಗಳಾದ ಓ ಸಜ್ಜನರೇ, ನಿಮಗೊಂದು ಮಂಗಲದ ಕಾಲ ಒದಗಲಿದೆ. ಸದ್ಯದಲ್ಲಿಯೇ ಈ ಪವಿತ್ರ ಪರಿಸರದಲ್ಲಿ ವಾಯುದೇವ ಅವತಾರ ಮಾಡಲಿಕ್ಕಿದ್ದಾನೆ. ನಿಮಗೆಲ್ಲ ತತ್ವಜ್ಞಾನದ ಐಸಿರಿ ದೊರಕಲಿದೆ ಅಂತ ಅವನ ಮೂಲಕ ಭಗವಂತ ಸಂದೇಶವನ್ನು ಕೊಟ್ಟಿದ್ದಾನೆ. ಜ್ಞಾನ ಪಿಪಾಸುಗಳಾದ ಸಜ್ಜನರಿಗೆಲ್ಲ ಪರಮಾನಂದ ಉಂಟಾಯಿತು. ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ, ನಮಗೆ ಜ್ಞಾನದ ದಿವ್ಯವಾಗಿರತಕ್ಕಂಥ ಅನುಗ್ರಹವನ್ನು ಕರುಣಿಸ್ತಾ ಇದ್ದಾರೆ ಎಂಬ ಸಂತೋಷ ಸಜ್ಜನ ವೃಂದದಲ್ಲಿ ಉಂಟಾಗಿದೆ. ವಾಯುದೇವರು ತಮ್ಮ ಅವತಾರಕ್ಕೆ ಆಯ್ಕೆ ಮಾಡಿರತಕ್ಕಂಥ ಭೂಮಿ ಪರಮ ಪವಿತ್ರವಾದ ಪರಶುರಾಮ ಭೂಮಿ. ಅದರ ಒಳಗಿನ ತೌಳವ ಮಂಡಲ. ಈ ಪರಶುರಾಮ ಭೂಮಿಯ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಭಗವಾನ್ ಪರಶುರಾಮ ದೇವರು ದುಷ್ಟಕ್ಷತ್ರಿಯರ ತಲೆ ತರಿದು ಹಾಕಿಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ. ಅಖಂಡ ಭೂಮಂಡಲವನ್ನು ತಾವು ತಮ್ಮದಾಗಿಸಿಕೊಂಡು ನಿತ್ಯತೃಪ್ತರಾದ ಕೃತಕೃತ್ಯರಾದ ಪರಶುರಾಮ ದೇವರಿಗೆ ಅದರಿಂದ ಯಾವ ಲಾಭವೂ ಇಲ್ಲ. ಅದಕ್ಕಾಗಿ ಅವರು ಕಶ್ಯಪ, ವಸಿಷ್ಠ, ವಾಮದೇವಾದಿ ಸಕಲ ಋಷಿಗಳನ್ನು ಬರಮಾಡಿಕೊಂಡರು. ದುಷ್ಟಕ್ಷತ್ರಿಯರ ತಲೆ ತರಿದು ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಈ ಭೂಮಂಡಲವನ್ನು ವಶ ಮಾಡಿಕೊಂಡಿದ್ದೇನೆ. ಧರ್ಮ ಸಂಸ್ಥಾಪನೆಯನ್ನು ರಾಜರ ಮೂಲಕ ಮಾಡಿಸುವಂತಹದ್ದು ಮಾರ್ಗದರ್ಶಿ ಮಹರ್ಷಿಗಳಾದ ನಿಮ್ಮೆಲ್ಲ ಋಷಿಗಳ ಬ್ರಾಹ್ಮಣರ ಕೆಲಸ ಅಂತ ಅದನ್ನು ಎಲ್ಲ ಬ್ರಾಹ್ಮಣರಿಗೂ ಕೂಡ
ದಾನ ಮಾಡಿದ್ದಾರೆ. ಆಗ ಕಶ್ಯಪರು ಪರಶುರಾಮ ದೇವರ ಅಗಣಿತ ಮಹಿಮೆಯನ್ನು ಜಗತ್ತಿಗೆ ಪರಿಚಯಿಸಲಿಕ್ಕೋಸ್ಕರ ನಕ್ಕು ನುಡಿದರು. ಭಗವನ್, ಅಖಂಡ ಭೂಮಂಡಲವನ್ನು ನಮಗೆಲ್ಲ ದಾನವಿತ್ತಿದ್ದಿ, ನೀನು ಎಲ್ಲಿ ಇರ್ತೀನಿ ಮುಂದೆ? ನೀನು ಭೂಮಿಯ ಯಾವ ಪ್ರದೇಶದಲ್ಲಿ ನೀನಿದ್ದರೂ ಕೂಡ ಅದು ನಮ್ಮದೇ ಭೂಮಿ. ದಾನ ಕೊಟ್ಟ ಪ್ರದೇಶದಲ್ಲಿ ನೀನು ವಾಸ ಮಾಡಬೇಕಲ್ವೇ, ನಿನಗೆಲ್ಲಿದೆ ಹೊಸ ಭೂಮಿ ಅಂತ ನಕ್ಕು ನುಡಿದರು. ಪರಮಾತ್ಮ ಹೇಳಿದ, ಭಗವಾನ್ ಪರಶುರಾಮ ಅವರಿಗೆ ಪ್ರತಿಕ್ರಿಯಿಸಿದ. ಅದು ಪ್ರತಿಕ್ರಿಯೆ ತುಂಬ ಅಭೂತಪೂರ್ವವಾದದ್ದು, ರಮ್ಯವಾದದ್ದು, ಸಾಮಾನ್ಯರಿಗೆ ಅಗಮ್ಯವಾದದ್ದು. ತನ್ನ ಬತ್ತಳಿಕೆಗೆ ಕೈ ಹಾಕಿದ. ಸಾಗರದ ಮೇಲೆ ಬಾಣಪ್ರಯೋಗವನ್ನು ಮಾಡಿದ. ಈ ಭೂಮಿಯ ಮೇಲೆ, ಭೂಮಾತೆಯ ಮೇಲೆ ಸಾಗರ ಎಂಬುದು ಒಂದು ಸೀರೆ ಇದ್ದಂತೆ. ಆ ಸೀರೆಯಂತಿರುವ ಸಾಗರವನ್ನು ಪರಶುರಾಮದೇವರು ಮೆಲ್ಲನೆ ಬಾಣವೆಂಬ ಕೈಯಿಂದ ಹಿಮ್ಮೆಟ್ಟಿಸಿದರು. ಆಗ ನಿರ್ಮಾಣಗೊಂಡ ಭೂಮಿಯೇ ಪರಶುರಾಮ ಭೂಮಿ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ಈ ಪರಶುರಾಮ ಭೂಮಿಯನ್ನು ವಾದರಾಜ ಸ್ವಾಮಿಗಳವರು ವರ್ಣನೆ ಮಾಡ್ತಾ ಇದ್ದಾರೆ. ಕರ್ಣೇ ಪದನ್ಯಸ್ತ ರುಚಿ ರಿರಂಸುಹು ವಾರಾಶಿವಕ್ತ್ರಂ ಜಗನಾಧ್ಯಸ್ಯಾಹ ಅಮೂಮುಚ ಬಾಣಕರೇಣ ಭೂಮೇ ಶ್ರೀ ಭಾರ್ಗವಸ್ಸ ಜೈತಿಕ್ಷಿತಿರ್ನಃ ಅಂತ ಇದು ಪರಶುರಾಮ ಭೂಮಿಯ ಉಗಮದ ಹಿನ್ನೆಲೆ. ಈ ಪರಶುರಾಮ ಭೂಮಿಯ ವ್ಯಾಪ್ತಿಯನ್ನು ವಾದರಾಜ ಸ್ವಾಮಿಗಳವರು ತಾತ್ಪರ್ಯನಿರ್ಣಯದ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಕನ್ಯಾಕುಮಾರಿಯಿಂದ ಆರಂಭಗೊಂಡು ಗೋಕರ್ಣದವರೆಗಿನ ಪವಿತ್ರವಾದ ಪರಿಸರವನ್ನು ಪರಶುರಾಮ ಭೂಮಿ ಅಂತ ಕರೀತಾ ಇದ್ದಾರೆ. ಇದರ ಮಧ್ಯಭಾಗ ಕರ್ನಾಟಕದ ಕರಾವಳಿಯ ಕಾಸರಗೋಡಿನಿಂದ ಆರಂಭ ಮಾಡಿಕೊಂಡು ಗೋಕರ್ಣದವರೆಗಿನ ಪ್ರದೇಶವನ್ನು ತವಳುವ ಮಂಡಲ ಅಂತ ಕರೀತಾರೆ. ಇದರ ಬಗ್ಗೆ ರಾಜರಾಜೇಶ್ವರಿ ಯತಿಗಳು, ಪರಿಮಾರ ಮಠದ ಹಿರಿಯ ಜ್ಞಾನಿಗಳು ತಮ್ಮ ರಾಮಸಂದೇಶ ಕಾವ್ಯದಲ್ಲಿ ಹೇಳ್ತಾರೆ. ತೌಳವಂ ದೇಶಭಾಗಂ, ಇದು ತೌಳ ದೇಶ, ಇದನ್ನು ಗಮನ ಹೇಳ್ತಾವರು. ಆ ಗೋಕರ್ಣಂ ಜಲಧಿವಲಯೇನಾವೃತಂ ದಕ್ಷಿಣೇನ ಬ್ರಹ್ಮಾವಾಸಂ, ಪ್ರಚುರವಾಗಿ ಬ್ರಾಹ್ಮಣರೇ ವಾಸ ಮಾಡತಕ್ಕಂತಹ ಅನುಷ್ಠಾನಪರರಾದ ಜ್ಞಾನಿಗಳು ಆವಾಸ ಮಾಡಿರ್ತಕ್ಕಂಥ ಪವಿತ್ರವಾದ ಭೂಮಿ ತೌಳುವ ಮಂಡಲ. ಇದರ ಒಳಗೆ ಇರತಕ್ಕಂಥದ್ದೇ ರೂಪ್ಯ ಪೀಠ. ಇವತ್ತು ನಾವೇನು ಉಡುಪಿ ಅಂತ ಕರೀತಾ ಇದ್ದೇವೆ, ಈ ಉಡುಪಿ ಇದರ ಪೌರಾಣಿಕವಾದ ನಾಮಧೇಯ ರೂಪ್ಯ ಪೀಠ ಅಂತ. ಸಂಸ್ಕೃತ ಭಾಷೆಯಲ್ಲಿ ರೂಪ್ಯ ಅಂದರೆ ಬೆಳ್ಳಿ, ಬೆಳ್ಳಿಯ ಪೀಠ, ಬೆಳ್ಳಿಯ ಪೀಠ ಇರುವ ಪಟ್ಟಣ ಅಂತ ಅರ್ಥ ಬರ್ತದೆ. ಪುರ, ರೂಪ್ಯ ಪೀಠ ಪುರ. ಇದಕ್ಕೊಂದು ಇತಿಹಾಸ ಇದೆ. 5000 ವರ್ಷಗಳ ಹಿಂದೆ ಭೋಜ ಅಂತ ಒಬ್ಬ ರಾಜ ಇದ್ದ. ಆ ರಾಜರ್ಷಿ ರಾಜ ರಾಮಭೋಜ ಅಂತ ಅವನ ಹೆಸರು. ಆ ರಾಜರ್ಷಿ ಒಂದು ವಾಜಪೇಯ ಮಹಾಯಾಗವನ್ನು ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡಿದ. ಆ ಸಂಕಲ್ಪವನ್ನು ತಳೆದು ಪರಶುರಾಮದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ. ತಾವು ನಿಂತು ಮಾರ್ಗದರ್ಶನ ಮಾಡಿ ಯಜ್ಞವನ್ನು ಸಾಂಗವಾಗಿ ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ. ಪರಶುರಾಮದೇವರು ಅವನ ಪ್ರಾರ್ಥನೆಯನ್ನು ಓಗೊಟ್ಟು ಆ ಯಜ್ಞಕ್ಕೆ ಆಗಮಿಸಿದರು. ಅವರು ಆಸೀನರಾಗಲಿಕ್ಕೋಸ್ಕರವಾಗಿ ಒಂದು ದಿವ್ಯವಾದ, ಸುಂದರವಾದ, ಬೆಳ್ಳಿಯ ವಿಶಾಲವಾದ ಪೀಠವನ್ನು ನಿರ್ಮಾಣ ಮಾಡಿದ. ಆ ರೂಪ್ಯ ಪೀಠದಲ್ಲಿ ಆಸೀನರಾಗಿ ಪರಶುರಾಮದೇವರು ಯಜ್ಞವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟರು. ಅದು ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ ಅದನ್ನು ಪುರಾಣಗಳಲ್ಲಿ ಮತ್ತು ಬೇರೆ ಬೇರೆ ಗ್ರಂಥಗಳಲ್ಲಿ. ಅದು 1000 ಸೂರ್ಯರ ಕಾಂತಿಯನ್ನು ಒಳಗೊಂಡಿತ್ತು ಅಂತ ಅದರ ಭೂಮಿಯನ್ನು ವರ್ಣನೆ ಮಾಡಿದ್ದಾರೆ. ಮುಖ್ಯವಾಗಿ ಮಂದಾರ ಮರಂದ ಚಂಪುವಿನಲ್ಲಿ ಕೃಷ್ಣಾವಧೂತರು ಈ ಮಾತು ಹೇಳ್ತಾರೆ. ದಿವಾಕೃತ್ ಸಹಸ್ರ ಪ್ರಭಾ ಭಾಸಮಾನಂ ಸಮಸ್ತೈ ಚಿತ್ರರತ್ನೈರ್ ವಿಚಿತ್ರಂ. ದಿವ್ಯವಾದ ರತ್ನಗಳಿಂದ ಅಲಂಕೃತವಾದ ಈ ಪೀಠದಲ್ಲಿ ಪರಶುರಾಮದೇವರು ಆಸೀನರಾದರು. ಯಜ್ಞ ಎಲ್ಲ ಸಾಂಗವಾಗಿ ಕೊನೆಗೊಂಡಿತು. ಆಗ ರಾಜರ್ಷಿ ಪ್ರಾರ್ಥನೆ ಮಾಡಿದ, ಯಾವ ಪೀಠದಲ್ಲಿ ತಾವು ಆಸೀನರಾಗಿ ಇದನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದೀರೋ ಇನ್ನು ಮುಂದೆ ಈ ಊರಿಗೆ ರೂಪ್ಯಪೀಠ ಅಂತ ನಾಮಕರಣ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದ. ಪರಶುರಾಮದೇವರು ತಥಾಸ್ತು ಅಂತ ವರಪ್ರದಾನ ಮಾಡಿದರು. ಅಂದಿನಿಂದ ಇದು ರೂಪ್ಯಪೀಠಪುರ ಎಂಬುದಾಗಿ ನಾಮಕರಣಗೊಂಡಿತು. ಇದರ ಪವಿತ್ರವಾಗಿರತಕ್ಕಂಥ ಈ ಪರಿಸರದಲ್ಲಿಯೇ ಶ್ರೀಮನ್ನಾರಾಯಣ
ಲಿಂಗದಲ್ಲಿ ಆಸೀನನಾಗಿದ್ದಾನೆ. ನಾವು ಇಂದಿನ ಉಡುಪಿಯನ್ನು ದರ್ಶನ ಮಾಡಿದಾಗ ನಾವು ಕಾಣತಕ್ಕಂಥದ್ದು ಚಂದ್ರಮೌಳೀಶ್ವರ ದೇಗುಲ. ಚಂದ್ರಮೌಳೀಶ್ವರ ದೇಗುಲದ ನಂತರದಲ್ಲಿ ಅನಂತೇಶ್ವರ ದೇಗುಲ ಇದೆ. ಅನಂತೇಶ್ವರ ದೇಗುಲದ ನಂತರದಲ್ಲಿ ನಿರ್ಮಾಣಗೊಂಡದ್ದು ಜಗದ್ಗುರು ಮಧ್ವಾಚಾರ್ಯರ ಕಾಲದಲ್ಲಿ ಕೃಷ್ಣನ ಪ್ರತಿಷ್ಠೆಯಾಗಿದ್ದು. ಅದಕ್ಕಿಂತ ಪ್ರಾಚೀನವಾದ 2 ದೇಗುಲಗಳು ಚಂದ್ರಮೌಳೀಶ್ವರ ದೇವಸ್ಥಾನ, ಅನಂತೇಶ್ವರ ದೇವಸ್ಥಾನ. ಹೆಸರೇ ಹೇಳುವಂತೆ ಅನಂತೇಶ್ವರ, ಅನಂತ ಅಂದರೆ ಶೇಷ, ಅವನಿಗೆ ಈಶ್ವರ ಅಂದರೆ ಒಡೆಯ. ಅವನಿಗೆ ಈಶ್ವರ ಯಾರು? ಅವನ ಮೇಲೆ ಪವಡಿಸಿದ ನಾರಾಯಣನೇ ಅನಂತೇಶ್ವರ. ಹಾಗಿದ್ದರೆ ಅನಂತೇಶ್ವರ ಅಂದರೆ ನಾರಾಯಣ. ವಾಸ್ತವಿಕವಾಗಿ ಅಲ್ಲಿರುವುದು ಲಿಂಗ ಪ್ರತೀಕ. ಚಂದ್ರಮೌಳೀಶ್ವರದಲ್ಲಿ ಹೇಗೆ ಲಿಂಗ ಇದೆಯೋ ಹಾಗೆ ಅಲ್ಲಿಯೂ ಕೂಡ ಲಿಂಗ ಇದೆ. ಆದರೆ ಲಿಂಗ ಪ್ರತೀಕದಲ್ಲಿ ಆರಾಧನೆ ನಡೆಯುವುದು ನಾರಾಯಣನ ಆರಾಧನೆ. ದಕ್ಷಿಣ ಕನ್ನಡದ ಅನೇಕ ಸ್ಥಳಗಳಲ್ಲಿ ಮತ್ತು ಪುರಾಣಗಳಲ್ಲಿ ಹೇಳುವಂತೆ ಭಗವಾನ್ ನಾರಾಯಣನ ಅತಿ ಪ್ರಿಯ ಪ್ರತೀಕ ಪ್ರತಿಮೆ ಭಗವಾನ್ ಶಂಕರ. ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಮೂರ್ಖರು ಅಜ್ಞಾನಿಗಳು ಶಿವನ ಭಕ್ತರು ವಿಷ್ಣುವನ್ನು ದ್ವೇಷ ಮಾಡುತ್ತಾರೆ, ವಿಷ್ಣುವಿನ ಭಕ್ತರು ಶಿವನನ್ನು ದ್ವೇಷ ಮಾಡುತ್ತಾರೆ. ಇದು ಎರಡೂ ಕೂಡ ಅತಿರೇಕದ ಪರಾಕಾಷ್ಠೆಗಳು. ನಿಜವಾದ ವೈಷ್ಣವರು ಶಿವಭಕ್ತರಾಗಿರ್ತಾರೆ, ನಿಜವಾದ ಶಿವಭಕ್ತರು ವಿಷ್ಣು ಭಕ್ತರಾಗಿರ್ತಾರೆ. ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ. ಹಾಲಿನ ಒಳಗೆ ತುಪ್ಪ ಅಡಕವಾಗಿರುವಂತೆ, ನವನೀತ ಅಡಕವಾಗಿರುವಂತೆ ಹರನ ಒಳಗೆ ಹರಿ ಸನ್ನಿಹಿತನಾಗಿದ್ದಾನೆ. ದಕ್ಷಿಣ ಕನ್ನಡದ ಪ್ರಾಂತದಲ್ಲಿರುವ ಅನೇಕ ದೇಗುಲಗಳನ್ನು ನಾವು ಕಾಣುತ್ತೇವೆ. ಕ್ರೋಡಶಂಕರ ನಾರಾಯಣ ದೇವಸ್ಥಾನದಲ್ಲಿಯೂ ಕೂಡ ಲಿಂಗ ಪ್ರತೀಕದಲ್ಲಿಯೇ ನಾರಾಯಣನ ಆರಾಧನೆ ನಡೀತದೆ. ಅದರಂತೆ ಮಂಜುನಾಥ ಕ್ಷೇತ್ರ ಧರ್ಮಸ್ಥಳದ ಹತ್ತಿರದಲ್ಲಿ ಕೊಕ್ಕಡ ಅಂತ ಒಂದು ಊರಿದೆ. ಅಲ್ಲಿಯೂ ಲಿಂಗ ಪ್ರತೀಕದಲ್ಲಿ ಧನ್ವಂತರಿ ರೂಪಿಯಾದ ಪರಮಾತ್ಮನ ಆರಾಧನೆ ನಡೀತದೆ. ಹೀಗೆ ನಾರಾಯಣನ ಆರಾಧನೆ ಲಿಂಗ ಪ್ರತೀಕದಲ್ಲಿ ನಡೀತಕ್ಕಂಥದ್ದನ್ನು ನಾವು ಪುರಾಣಗಳಲ್ಲಿ ನಾವು ನೋಡ್ತೇವೆ, ಇತಿಹಾಸದಲ್ಲಿ ನಾವು ಕಾಣುತ್ತೇವೆ. ಹೀಗೆ ಉಡುಪಿಯಲ್ಲಿರುವ ಅನಂತೇಶ್ವರ ದೇಗುಲದಲ್ಲಿ ಲಿಂಗ ಪ್ರತೀಕದಲ್ಲಿ ಭಗವಾನ್ ನಾರಾಯಣನ ಆರಾಧನೆ ನಡೀತಕ್ಕಂಥದ್ದು. ಈ ಪ್ರದೇಶ ಪರಶುರಾಮ ದೇವರ ವ್ಯಾಪ್ತಿಗೆ ಸೇರಿರತಕ್ಕಂಥದ್ದು, ಅವರ ಕರುಣೆಯಿಂದ ಚೆನ್ನಾಗಿ ನಡೀತಕ್ಕಂಥದ್ದು. ಪರಶುರಾಮ ದೇವರು ಸೃಷ್ಟಿ ಮಾಡಿದ ಭೂಮಿ ಅಂತ ನಾನು ಆಗಲೇ ಹೇಳಿದೆ. ರಾಮಭೋಜರಾಜನಿಗೆ ಪರಶುರಾಮ ದೇವರ ಆದೇಶವನ್ನು ಕೊಟ್ಟು ಅಲ್ಲಿ 4 ದುರ್ಗಾಲಯಗಳನ್ನು ನಿರ್ಮಾಣ ಮಾಡಿಸಿದ್ದಾರೆ. ಆ ದುರ್ಗಾಲಯಗಳು ಹೀಗಿದ್ದಾವೆ: ಕನರ್ಪಾಡಿ, ಪುತ್ತೂರು, ಕಡಿಯಾಳಿ, ಬೈಲೂರು, ಈ 4 ಸ್ಥಳಗಳಲ್ಲಿ ದುರ್ಗಾಲಯಗಳನ್ನು ಪರಶುರಾಮ ದೇವರು ನಿರ್ಮಾಣ ಮಾಡಿದ್ದಾರೆ. ಅದರಂತೆ ಸ್ಕಂದಾಲಯ ಸುಬ್ರಹ್ಮಣ್ಯನ ಆಲಯಗಳನ್ನು ಮುಚ್ಚಿಲಕೋಡು, ಮಾಂಗೋಡು, ತಾಂಗೋಡು, ಅರಕೋಡು, ಈ 4 ಸ್ಥಳಗಳಲ್ಲಿ ಸುಬ್ರಹ್ಮಣ್ಯನ ದೇಗುಲಗಳನ್ನು ನಿರ್ಮಾಣ ಮಾಡಿಸಿದ್ದಾರೆ. ಸ್ವಯಂ ಪರಶುರಾಮದೇವರು ಪಾಜಕದ ಪವಿತ್ರ ಪರಿಸರದಲ್ಲಿ ನೆಲೆ ನಿಂತಿದ್ದಾರೆ. ಅಲ್ಲಿಯೇ ಜಗನ್ಮಾತೆಯಾಗಿರತಕ್ಕಂಥ ದುರ್ಗಾದೇವಿಯೂ ಕೂಡ ನಿಂತಿದ್ದಾಳೆ. ಜಗನ್ಮಾತೆಯಾದ ದುರ್ಗೆ, ಜಗತ್ಪತಿಯಾದ ಪರಶುರಾಮದೇವರ ಪವಿತ್ರ ಪರಿಸರದಲ್ಲಿ ವಾಯುದೇವರು ತಮ್ಮ ಅವತಾರ ಭೂಮಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದನ್ನು ಪಾಜಕ ಅಂತ ಕರೀತಾರೆ. ಪಾ ಅಂದರೆ ಜಗತ್ತನ್ನು ಪಾಲಿಸುವ, ಅಜ ಜನನ ಮರಣಗಳಿಲ್ಲದ ಪರಶುರಾಮ ದೇವರು. ಅವರಿಂದ ನೀರು ಸುಖ ಯಾವ ಪ್ರದೇಶದಲ್ಲಿ ಮನೆ ಮಾಡಿದೆಯೋ ಅದು ಪಾಜಕ ಅಂತ ಈ ಪದದ ಅರ್ಥವಾಗಿದೆ. ಈ ಪವಿತ್ರವಾದ ಪರಿಸರದಲ್ಲಿ ಪರಶುರಾಮ ದೇವರು 4 ತೀರ್ಥಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ಪವಿತ್ರವಾದ ಪಾಜಕ ಕ್ಷೇತ್ರದ ಮಹಿಮೆಯನ್ನು ಸಂಪ್ರದಾಯ ಪದ್ಧತಿಯಲ್ಲಿ ಋಷಿಕೇಶ ತೀರ್ಥರು ಹೇಳ್ತಾರೆ. ಈ ಪಾಜಕ ಕ್ಷೇತ್ರದ ಮಹಿಮೆಯನ್ನು ನಾವು ವರ್ಣನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ದೇವಾನುದೇವತೆಗಳಿಗೆ ಸಾಧ್ಯ ಇಲ್ಲ. ಪವಿತ್ರಂ ಪಾಜಕಂ ಕ್ಷೇತ್ರಂ ಕೋನ ಸೇವೇತ ಕೋವಿದಃ ಸತ್ಯಲೋಕೇಶ್ವರ ಪ್ರಾಣ ಯತ್ರ ಅವಾತರ ಸುಖಃ. ವಾಯುದೇವರೇ ಸ್ವಯಂ ಈ ಕ್ಷೇತ್ರದಲ್ಲಿ ಅವತಾರ ಮಾಡ್ತೇನೆ ಅಂತ ಆಯ್ಕೆ ಮಾಡಿದ್ದಾರೆ ಅಂದರೆ, 14 ಲೋಕದ ಒಡೆಯರಾದ ವಾಯುದೇವರು ಇದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಈ ಭೂಮಿಯ ಮಹಿಮೆಯನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಎಲ್ಲರೂ ಕೂಡ ಹಿಮಾಲಯವನ್ನು ಬಹಳ ಸ್ತೋತ್ರ ಮಾಡ್ತಾರೆ. ಯಾಕೆಂದರೆ ಗಂಗೆಯ ಉಗಮ ಭೂಮಿ ಅದು. ಗಂಗೆ ಅಲ್ಲಿಂದ ಹರಿದು ಬಂದಿದ್ದಾಳೆ. ಆದರೆ ಗಂಗೆ ಜಡವಾದ ಗಂಗೆಯ ಉಗಮವಾದ ಹಿಮಾಲಯಕ್ಕೆ ಅಂತಹ ಮಹತ್ವ ಇಲ್ಲ. ಆದರೆ ತತ್ವಜ್ಞಾನವೆಂಬ ನಿರ್ಮಲವಾದ ಗಂಗೆ ಹರಿದು ಬಂದದ್ದು ನಮ್ಮ ಪವಿತ್ರವಾದ ಪಾಜಕದ
ಪರಿಸರದಿಂದ. ಆದ್ದರಿಂದ ಜಗದ್ಗುರು ಮಧ್ವಾಚಾರ್ಯರೆಂಬ ಹಿಮಾಲಯ ತತ್ವಜ್ಞಾನದ ಗಂಗೆಯನ್ನು ಹರಿಸಿದೆ. ಈ ದೃಷ್ಟಿಯಿಂದ ಜಗದ್ಗುರು ಮಧ್ವಾಚಾರ್ಯರೆಂಬ ಹಿಮಾಲಯ ನಮ್ಮ ಪಾಜಕ ಕ್ಷೇತ್ರದಲ್ಲಿ ಇದೆ. ಈ ಭೂಮಿ ಪರಶುರಾಮ ಭೂಮಿ ಅತ್ಯಂತ ಪಾವನವಾದ್ದು, ಅತ್ಯಂತ ಶ್ರೇಷ್ಠವಾದ್ದು. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಈ ಕ್ಷೇತ್ರಕ್ಕಿಂತ ಹಿರಿದಾದ ಇನ್ನೊಂದು ಕ್ಷೇತ್ರ ಇಲ್ಲ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಪರಮ ಪಾವನವಾದ ಭೂಮಿ ಈ ಪಾಜಕದ ಕ್ಷೇತ್ರ. ಪರಶುರಾಮ ದೇವರು ನಿರ್ಮಾಣ ಮಾಡಿದ 4 ತೀರ್ಥಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಪಾಜಕದಿಂದ ಪೂರ್ವಕ್ಕೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ನಾವು ಸಂಚಾರ ಮಾಡಿದರೆ ಬೆಳ್ಳೆ ಅನ್ನುವ ಗ್ರಾಮ ಸಿಗ್ತದೆ. ಅಲ್ಲಿ ಒಂದು ಬೆಟ್ಟದಲ್ಲಿ ದೊಡ್ಡದಾದ ಶಿಲೆಯ ಮೇಲೆ ಪರಶುರಾಮ ದೇವರು ತಮ್ಮ ಪರಶುವನ್ನು, ಕೊಡಲಿಯನ್ನು ಮೆಟ್ಟಿ ತೀರ್ಥವನ್ನು ನಿರ್ಮಾಣ ಮಾಡಿದ್ದಾರೆ. ಈ ತೀರ್ಥದ ಮಹಿಮೆ ಅಗಾಧವಾಗಿದೆ. ತತ್ರ ಯಸ್ನಾತಿ ಮನುಜಃ ಮುಚ್ಯತೆ ಚ ಋಣತ್ರಯಾತ್. ದೇವಋಣ, ಋಷಿಋಣ, ಪಿತೃಋಣ 3 ಋಣಗಳಿಂದ ನಮಗೆ ಮುಕ್ತಿ ದೊರಕ್ತದೆ ಇಲ್ಲಿ ಸ್ನಾನವನ್ನು ಶ್ರದ್ಧೆಯಿಂದ ಮಾಡಿದ ಪಕ್ಷದಲ್ಲಿ. ಅದರಂತೆ ಮಹಾಪಾತಕಜಾನ್ ದೋಷಾನ್ ವ್ಯಪೋಹತಿ ನ ಸಂಶಯ. ಮಹಾಪಾತಕಗಳು ಬ್ರಹ್ಮಹತ್ಯ, ಸುರಾಪಾನ, ಸ್ಥೇಯ, ಗುರುವಂಗನಾಗಮ, ಈ 4 ಪಾತಕಗಳು. ಇವುಗಳ ಸಹವಾಸವನ್ನು ಮಾಡತಕ್ಕಂಥ, ಇವುಗಳನ್ನು ಮಾಡಿದವರ ಸಹವಾಸವನ್ನು ಮಾಡತಕ್ಕಂಥದ್ದು 5ನೇ ಪಾತಕ. ಹೀಗೆ 5 ಬಗೆಯ ಪಾತಕಗಳಿಂದ ಮುಕ್ತಿಯನ್ನು ನೀಡುವ ಪವಿತ್ರವಾಗಿರತಕ್ಕಂಥ ತೀರ್ಥ ಪರಶುರಾಮ ದೇವರ ನಿರ್ಮಾಣ ಇದು. ಇದೆಲ್ಲ ವಿಷಯವೂ ಕೂಡ ಸ್ಕಾಂದ ಪುರಾಣದಲ್ಲಿ ಹೇಳಿರತಕ್ಕಂಥ ವಿಷಯ ಇದು. ಪಾಜಕದಿಂದ ದಕ್ಷಿಣಕ್ಕೆ ಸುಮಾರು 6 ಕಿಲೋಮೀಟರ್ ದೂರ ನಾವು ಸಂಚರಿಸಿದರೆ ಅಲ್ಲಿ ಒಂದು ದೊಡ್ಡದಾದ ಶಿಲೆ ಇದೆ. ಆ ಶಿಲೆಯಲ್ಲಿ ಶಾನಗ ಧನುಸ್ಸಿನಿಂದ ಮಾಡಿದ ತೀರ್ಥವೇ ಧನುಸ್ತೀರ್ಥ. ಈ ಧನುಸ್ಸಿಗೆ ಅಭಿಮಾನಿ ಸರಸ್ವತಿ. ಇಲ್ಲಿ ಯಾರು ಸ್ನಾನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ವಿದ್ಯೆಯ ಸಿದ್ಧಿ ಉಂಟಾಗ್ತದೆ. ಅದರ ಜೊತೆಗೆ ಮುಖ್ಯವಾಗಿ ಶತಜನ್ಮಾರ್ಜಿತಂತ್ವಘಂ 100 ಜನ್ಮಗಳ ಪಾಪವನ್ನು ಅವರು ಕಳೆದುಕೊಳ್ತಾರೆ. ಇಂತಹ ಪವಿತ್ರವಾಗಿರತಕ್ಕಂಥ ಭೂಮಿ ಇದಾಗಿದೆ, ತೀರ್ಥ ಇದಾಗಿದೆ. ಪಾಜಕದ ಉತ್ತರ ಭಾಗದಲ್ಲಿ ಪರಶುರಾಮ ದೇವರು ಒಂದು ಬಾಣಪ್ರಯೋಗವನ್ನು ಮಾಡಿದ್ದಾರೆ. ಭೂಮಿಯ ಆಳಕ್ಕೆ ಹೋಗಿ ಆ ಬಾಣ ಗಂಗೆಯನ್ನು ತೆಗೆದುಕೊಂಡು ಬಂದು ನಿಲ್ಲಿಸಿದ್ದಾಳೆ. ಅಲ್ಲಿ ಗಂಗೆಯೇ ಚಿಮ್ಮಿ ಬಂದಿದ್ದಾಳೆ. ಅಲ್ಲಿ ಆ ತೀರ್ಥವೇ ಬಾಣತೀರ್ಥ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದೆ. ಇದರ ಮಹಿಮೆಯನ್ನು ಕೊಂಡಾಡ್ತಾ ಹೇಳ್ತಾರೆ ಸಂಪ್ರದಾಯ ಪದ್ಧತಿಯಲ್ಲಿ. ಈ 4 ತೀರ್ಥಗಳಲ್ಲಿ ಸ್ನಾನ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಕ್ರಮವಾಗಿ ತಪಸ್ಸು, ಶೌಚ, ದಯೆ, ಸತ್ಯ ಎಂಬ ಧರ್ಮದ 4 ಪಾದಗಳು ಕ್ರಮವಾಗಿ ವೃದ್ಧಿಯನ್ನು ಪಡೆದುಕೊಳ್ತಾ ಇದ್ದಾವೆ. ಆದ್ದರಿಂದ ನಮ್ಮ ಚತುಷ್ಪಾದ್ ಧರ್ಮದ ವೃದ್ಧಿಯನ್ನು ಬಯಸ್ತಕ್ಕಂಥ ವ್ಯಕ್ತಿಗಳು ವರ್ಷಕ್ಕೆ ಒಮ್ಮೆಯಾದರೂ ಪವಿತ್ರವಾದ ಪಾಜಕ ಕ್ಷೇತ್ರಕ್ಕೆ ಬಂದು ಅಲ್ಲಿರುವ ಈ 4 ಕ್ಷೇತ್ರಗಳಲ್ಲಿ 4 ತೀರ್ಥಗಳಲ್ಲಿ ಮಿಂದು ವಾಸುದೇವನ, ಅಲ್ಲಿರುವ ಆರಾಧ್ಯ ಮೂರ್ತಿಯಾಗಿರತಕ್ಕಂಥ ಅನಂತ ಪದ್ಮನಾಭ ದೇವರ ದರ್ಶನವನ್ನು ಪಡೆದುಕೊಂಡಲ್ಲಿ ನಮ್ಮ ಜನ್ಮವು ಸಾರ್ಥಕವಾಗ್ತದೆ ಎಂಬತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ನಮ್ಮ ಆಚಾರ್ಯರು ಅವತಾರ ಮಾಡಿದ ಪವಿತ್ರವಾದ ಪ್ರದೇಶ ಪಾಜಕ. ಆ ಪಾಜಕದಲ್ಲಿ ನಾವು ಇವತ್ತಿಗೂ ಕೂಡ 2 ದೇಗುಲಗಳನ್ನು ಕಾಣುತ್ತೇವೆ. ಒಂದು ಅನಂತ ಪದ್ಮನಾಭನ ದೇಗುಲ, ಅದು ಆಚಾರ್ಯರ ತಂದೆ, ಅಜ್ಜ, ಪಿಜ್ಜ ಇವರೆಲ್ಲ ವಾಸ ಮಾಡಿರ್ತಕ್ಕಂಥ ಪರಮ ಪಾವನವಾದ ಪ್ರದೇಶ ಅದು. ಅಲ್ಲಿ ಕುಂಜಮಾಧವ ಭಟ್ಟರು ಅಂತ ಒಬ್ಬರು ಮಹಾನುಭಾವರು ಇದ್ದರು. ಆಚಾರ್ಯರಿಗಿಂತ ತುಂಬ ಹಿರಿಯರಾದ ಜ್ಞಾನಿಗಳು. ವಾಸುದೇವಾಚಾರ್ಯರಿಗಿಂತ ಪ್ರಾಚೀನರು, ಹುಟ್ಟಿ ಬಂದವರವರು. ಮದ್ದಿಗೆ ಭಟ್ಟರ ಪ್ರಾಚೀನರು ಅವರು. ಅವರು ದೈನಂದಿನ ಕ್ರಮ ಹೇಗೆ ಅಂದರೆ ಅನಂತ ಪದ್ಮನಾಭನ ಪೂಜೆಯನ್ನು ಮಾಡಿ ಉಡುಪಿಗೆ ಬಂದು ಅಲ್ಲಿ ಚಂದ್ರಮೌಳೀಶ್ವರ, ಅನಂತೇಶ್ವರನ ಸೇವೆಯನ್ನು ಮಾಡಿಕೊಂಡು ಮರಳಿ ಪಾಚಕಕ್ಕೆ ಬರ್ತಾ ಇದ್ದರು. ಅವರು ತುಂಬ ಹಣ್ಣು ಮುದುಕರಾದರು, ವೃದ್ಧರಾದರು. ಅನಂತೇಶ್ವರನ ಬಳಿಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವರಿಗೆ. ಆವಾಗ ಅನಂತೇಶ್ವರನ ಬಳಿಗೆ ಪ್ರಾರ್ಥನೆ ಮಾಡಿಕೊಂಡರು, ಸ್ವಾಮಿ ನಿನ್ನ ದರ್ಶನ ಹೇಗೆ ಸಾಧ್ಯ ನನಗೆ? ಭಗವಂತ ಕರುಣಾಳುವಾದ ಸ್ವಾಮಿ, ಅಂತರಂಗ ಭಕ್ತರಾದ ಅವರಿಗೆ ಕರುಣೆ ತೋರಿ ಪರಮಾತ್ಮ ಹೇಳಿದ, ಯೋಚನೆ ಮಾಡಬೇಡ, ನಾನೇ ನಿನ್ನ ಬಳಿಗೆ ಬರ್ತೇನೆ ಅಂತ. ಹೀಗೆ ಪರಮಾತ್ಮ ಸ್ವಂ ದರ್ಶಯಿತ್ವಾ ಖಲು ಕುಂಜಮಾಧವ ದ್ವಿಜಾಯ ತದ್ವತ್ ಪ್ರತಿಮಾಂ ವ್ಯಥಾಪಯತ್, ಅಂತಹದೇ ಒಂದು ಪ್ರತಿಮೆ ಕರುಣಿಸಿದ. ಆ ಪ್ರತಿಮೆ ಇವತ್ತಿಗೂ ಪೂಜೆಗೊಳ್ತಾ ಇದೆ ಪಾಜಕ ಕ್ಷೇತ್ರದಲ್ಲಿ. ಅದೇ ಅನಂತೇಶ್ವರ ಪ್ರತಿಮೆ, ಅನಂತ ಪದ್ಮನಾಭನ ಪ್ರತಿಮೆ. ಸ್ವಾಮಿ ಅನಂತ ಪದ್ಮನಾಭ ಆಚಾರ್ಯರ ಪೂರ್ವಾಚಾರ್ಯರಿಂದ, ಪೂರ್ವಸೂರಿಗಳಿಂದ ಪೂಜಿತನಾಗಿದ್ದಾನೆ. ಆಚಾರ್ಯರ ತಂದೆಯೂ ಪೂಜೆ ಮಾಡಿದ್ದಾರೆ.
ವಾಸುದೇವಾಚಾರ್ಯರು ಪೂಜೆ ಮಾಡಿದ್ದಾರೆ. ಅಂತಹ ಪ್ರತಿಮೆ ಇವತ್ತಿಗೂ ಕೂಡ ಭಕ್ತರ ದರ್ಶನಕ್ಕೆ ಅಲ್ಲಿ ಲಭ್ಯವಿದೆ. ವಾಸುದೇವಾಚಾರ್ಯರ ಅವತಾರಕ್ಕಿಂತ ಮುಂಚೆ ಅವರ ತಂದೆ ತಾಯಿಗಳು ಆ ಪವಿತ್ರವಾಗಿರತಕ್ಕಂಥ ಪರಿಸರದಲ್ಲಿ ವಾಸ ಮಾಡ್ತಾ ಅಲ್ಲಿಂದ ಉಡುಪಿಗೆ ಆಗಮಿಸಿದ್ದಾರೆ. ಅನಂತೇಶ್ವರನ ಬಳಿಗೆ ಆಗಮಿಸಿದ್ದಾರೆ. ಅನಂತೇಶ್ವರನ ಬಳಿಗೆ ಆಗಮಿಸಿ ಅಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. 12 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. ಒಂದೆರಡು ದಿನಗಳಲ್ಲ, 12 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. ಪುರಾಣಗಳ ಪರಿಚಯ ಇರತಕ್ಕಂಥವರಿಗೆ ಇದು ತಿಳಿದಿದೆ. ಆಂಜನೇಯನ ಅವತಾರವಾಗುವಾಗ ಅಂಜನಾದೇವಿಯು ಕೂಡ 12 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾಳೆ ಅಂತ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ವೆಂಕಟೇಶ ಮಹಾತ್ಮ್ಯದಲ್ಲಿ ನಾವು ಅಧ್ಯಯನ ಮಾಡುತ್ತೇವೆ. ಅದರಂತೆ ಕುಂತಿಯೂ ಕೂಡ ವಾಯುದೇವರ ಸ್ತೋತ್ರವನ್ನು ಮಾಡಿ ತಪಸ್ಸನ್ನು ಮಾಡಿ ಭೀಮಸೇನನನ್ನು ಮಗನನ್ನಾಗಿ ಪಡೆದಿದ್ದಾಳೆ. ಮಧ್ವಾಚಾರ್ಯರು ಹುಟ್ಟಿ ಬರುವ ಅವತಾರ ಮಾಡಿ ಬರುವಾಗ ತಾಯಿ ತಂದೆಗಳು 12 ವರ್ಷಗಳ ಕಾಲ ಅನಂತೇಶ್ವರನ ಅನಂತ ಪದ್ಮನಾಭನ ಸೇವೆಯನ್ನು ನೆರವೇರಿಸಿದ್ದಾರೆ. ಅವರ ತಂದೆ ನಾರಾಯಣ ನಡ್ಡಿಲ್ಲಾಯರು ಅಂತ ಅವರ ಹೆಸರು. ನಡುಮನೆ, ತುಳು ಭಾಷೆಯಲ್ಲಿ ಇಲ್ಲು ಅಂದರೆ ಮನೆ, ಊರಿನ ನಡುಭಾಗದಲ್ಲಿ ಮನೆ ಇದ್ದುದರಿಂದ ನಡ್ಡಿಲ್ಲಾಯರು ಅಂತ ಅವರ ಹೆಸರು. ನಾರಾಯಣ ಆಚಾರ್ಯರು ಅಂತ ಅವರ ಹೆಸರು. ಸ್ಪಷ್ಟವಾಗಿ ಮಧ್ವವಿಜಯದಲ್ಲಿ ಈ ಹೆಸರು ಕಾಣುವುದಿಲ್ಲ, ಆದರೆ ಪಂಡಿತಾಚಾರ್ಯರದ್ದೇ ಮಾತು. ಶ್ರೀಮಧ್ವೋ ಮಧ್ವವಿಜಯಶ್ಚ ನಾರಾಯಣ ಪ್ರೋದ್ಭವ ಅಂತ ಅವರು ಹೇಳಿದ್ದರಿಂದ ಮಧ್ವವಿಜಯ ಹಾಗೂ ಮಧ್ವಾಚಾರ್ಯರು ಅರ್ಥಾತ್ ವಾಸುದೇವಾಚಾರ್ಯರ ಜನಕ ನಾರಾಯಣ ಅಂತ ಹೇಳಿದ್ದಾರೆ. ಅದರಿಂದ ಪಂಡಿತಾಚಾರ್ಯರ ಮಾತಿನಂತೆ ಅವರ ತಂದೆ ಹೆಸರು ನಾರಾಯಣ ನಡ್ಡಿಲ್ಲಾಯರು, ತಾಯಿಯನ್ನು ವೇದವತಿ ಅಂತ ಕರೀತಾರೆ. ಅವರಿಬ್ಬರೂ ಕೂಡ ಅನಂತೇಶ್ವರನ ಸೇವೆಯನ್ನು 12 ವರ್ಷಗಳ ಕಾಲ ಅಖಂಡವಾಗಿ ಮಾಡಿದ್ದಾರೆ. ಅವರು ನಿತ್ಯವೂ ಕೂಡ ದೈಹಿಕ ಸೇವೆಯ ಜೊತೆಗೆ ಅನಂತೇಶ್ವರ ದೇಗುಲದಲ್ಲಿ ಭಾಗವತಾದಿ ಪುರಾಣಗಳ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಗೋವಿಂದ ಸುಂದರ ಕಥಾ ಸುಧಯಾ ಸೃಣಾಂ ಆನಂದನ್ನ ಕೇವಲಮಿಂದ್ರಿಯಾಣಿ ಕಿಂತು ಪ್ರಭೋರ್ಜತ ಪೀಠಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾಂ. ಅನಂತೇಶ್ವರ ದೇಗುಲ, ಅನಂತ ಪದ್ಮನಾಭ ದೇಗುಲ ಸಾಮಾನ್ಯ ದೇಗುಲವಲ್ಲ. ಇದು ದೇವತೆಗಳು ಕೂಡ ಅಲ್ಲಿರುವ ಅನಂತ ಪದ್ಮನಾಭನ ಸೇವೆಯನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ. ಅಲ್ಲಿ ನಮಗೆ ಕಾಣುವುದಿಲ್ಲ, ಮಂದಗೆ ಕಾಣುವುದಿಲ್ಲ. ದೇವತೆಗಳು ಕೂಡ ಅಲ್ಲಿ ಇದ್ದುಕೊಂಡು ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಆವತ್ತಿಗೂ ಮಾಡ್ತಾ ಇದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ, ಮುಂದೆಯೂ ಮಾಡ್ತಾರೆ. ಅಲ್ಲಿ ನಾರಾಯಣ ನಡ್ಡಿಲ್ಲಾಯರು ಭಾಗವತಾದಿ ಗ್ರಂಥಗಳ ಪ್ರವಚನ ಮಾಡ್ತಾ ಇದ್ದಾರೆ. ದೇವತೆಗಳು ಕುಳಿತುಕೊಂಡು ಆ ಪ್ರವಚನವನ್ನು ಕೇಳಿದ್ದರಂತೆ ಅದೃಶ್ಯರಾಗಿ. ಅಷ್ಟು ಶುದ್ಧವಾದ ಕ್ರಮದ ಭಾಗವತವನ್ನು ಅವರು ಹೇಳ್ತಾ ಇದ್ದರು, ಪುರಾಣಗಳನ್ನು ಪ್ರವಚನ ಮಾಡ್ತಾ ಇದ್ದರು. ಅಂತ ತತ್ವಜ್ಞಾನವನ್ನು ಅವರು ಪಡೆದುಕೊಂಡಿದ್ದರು, ಶುದ್ಧ ಜ್ಞಾನವನ್ನು ಕೊಂಡವರು, ಆಚಾರ ಶುದ್ಧಿ ಕಾಕೊಂಡವರು. ಆ ಮಹಾಭಾವರಲ್ಲಿ ಶ್ರೀಮದ್ ಆಚಾರ್ಯರು, ವಾಸುದೇವಾಚಾರ್ಯರು, ವಾಯುದೇವರು ಅವತಾರ ಮಾಡತಕ್ಕಂಥವರಾಗಿದ್ದಾರೆ. ಅವರು ಅನೇಕ ವರ್ಷಗಳ ಕಾಲ ಮಕ್ಕಳಾಗದೇ ಇರುವಾಗ ಆಲೋಚನೆ ಮಾಡಿದರಂತೆ, ನಮಗೆ ನರಕಗಳಿಂದ ಬಿಡುಗಡೆಯನ್ನು ಕೊಡ್ತಕ್ಕಂಥ ಒಳ್ಳೆಯ ಮಗನನ್ನು ಪಡೆದುಬೇಕೆಂದರೆ ಕುಲಪತಿಯಾದ ನಾರಾಯಣನ ಆರಾಧನೆಯನ್ನು ಮಾಡೋಣ. ಕಶ್ಯಪಾದಿ ಋಷಿಗಳು ದೇವರ ಆರಾಧನೆಯಿಂದ ಒಳ್ಳೆಯ ಮಕ್ಕಳನ್ನು ಪಡೆದುಕೊಂಡಿದ್ದಾರೆ ಅಂತ ಚಿಂತನೆ ಮಾಡಿ 12 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದಾರೆ. ಇದರಿಂದ ನಮಗೊಂದು ಆದರ್ಶವನ್ನು ಕೂಡ ಸೂಚನೆ ಮಾಡಿದ್ದಾರೆ. ಒಳ್ಳೆಯ ಮಕ್ಕಳನ್ನು ಪಡೆ ಬಯಸ್ತಕ್ಕಂಥ ವ್ಯಕ್ತಿಗಳು ಕೂಡ ಪವಿತ್ರವಾದ ದೇಗುಲಗಳಲ್ಲಿ ಮಹಾತ್ಮರ ಸನ್ನಿಧಾನದಲ್ಲಿ ಇದ್ದುಕೊಂಡು 1 ವಾರ 10 ದಿವಸಗಳಾದ ಕಾಲವಾದರೂ ಸೇವೆಯನ್ನು ಮಾಡಿದರೆ ಉತ್ತಮ ಸಂತತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎಂಬತಕ್ಕಂಥ ಒಂದು ಮಾರ್ಗದರ್ಶನವನ್ನು ಕೂಡ ನಮಗೆ ಇಲ್ಲಿ ನೀಡಿದ್ದಾರೆ. ವಾಯುದೇವರು ಇವರ ಮಗನಾಗಿ ಅವತಾರ ಮಾಡ್ತಾ ಇದ್ದಾರೆ. ಸಂಪೂರ್ಣ ಲಕ್ಷಣಚಣಂ ನವರಾಜಮಾನದ್ವಾರಾಂತರಂ ಪರಮಸುಂದರ ಮಂದಿರಂತತ್ ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸು ಭಗವಾನ್ ವಿವೇಶ. ವಾದಿರಾಜಸ್ವಾಮಿಗಳವರು ಹೇಳ್ತಾರೆ, 3 ಮಹಾಮಾತೆಯರು ವಾಯುದೇವರ 3 ಅವತಾರಗಳಿಗೆ ಕಾರಣರು. ಅಂಜನಾದೇವಿ, ಕುಂತಿ ಮತ್ತು ವೇದವತಿ. ನಿಜವಾಗಿ ಇವರ ಒಳಗಿಕೊಂಡು ಶ್ರೀಭೂ ದುರ್ಗಾದೇವಿಯರೇ ಮಾತೃತ್ವ ಸುಖವನ್ನು ಅನುಭವಿಸಿದ್ದಾರೆ ಅಂತ ವಾದಿರಾಜಸ್ವಾಮಿಗಳವರು ಹೇಳ್ತಾ ಇದ್ದಾರೆ. ಜಗದ್ಗುರು ಮಧ್ವಾಚಾರ್ಯರ ದೇಹ, ವಾಯುದೇವರ ದೇಹ ಎಂತಹದ್ದು ಅಂದರೆ 32 ಮಂಗಳ ಲಕ್ಷಣಗಳಿಂದ ಕಂಗೊಳಿಸತಕ್ಕಂತಹ ದೇಹ ಅದು. ವೇದಾಂತ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರತಕ್ಕಂಥವರಿಗೆ
ವಾಯುದೇವರ ದೇಹದಲ್ಲಿ ಮಾತ್ರ 32 ಶುಭ ಲಕ್ಷಣಗಳು ಇರುತ್ತವೆ, ಒಂದೇ ಒಂದು ಅವಲಕ್ಷಣ ಇರುವುದಿಲ್ಲ. ಕೆಳಗಿನ ಕಕ್ಷೆಯಲ್ಲಿರುವ ಗರುಡಶೇಷ ರುದ್ರಾಜ ದೇವತೆಗಳಲ್ಲಿ 28 ಲಕ್ಷಣಾಸ್ತು ಗಿರೀಶ ಪದಯೋಗಿನಃ. ರುದ್ರ ಪದವಿಗೆ ಬರತಕ್ಕಂಥ ವ್ಯಕ್ತಿಯ ದೇಹದಲ್ಲಿ 28 ಲಕ್ಷಣಗಳು, 4 ಅವಲಕ್ಷಣಗಳೇ ಇರ್ತವೆ. ಕೆಳಗೆ ಹೋದಂತೆ ಕಡಿಮೆ ಲಕ್ಷಣಗಳು, ಅವಲಕ್ಷಣಗಳು ಹೆಚ್ಚಾಗ್ತಾ ಹೋಗ್ತವೆ. ಇದು ಕ್ರಮ. ಅದರಿಂದ ವಾಯುದೇವರು ಶುದ್ಧ ವ್ಯಕ್ತಿತ್ವವನ್ನು ಪಡೆದವರು. 32 ಮಂಗಲ ಲಕ್ಷಣಗಳ ಕಂಗೊಳಿಸತಕ್ಕಂಥ ದೇಹ, ಗರ್ಭದಲ್ಲಿ ಇದ್ದರೂ ಕೂಡ ಅವರಿಗೆ ಗರ್ಭ ದುಃಖಗಳಿಲ್ಲ ಅಂತ ವಾಯುದೇವರು ಅವರು ಮಾಡಿ ಬಂದಿದ್ದಾರೆ. ಗರ್ಭವಾಸದ ದುಃಖ ಇನ್ನೊಬ್ಬ ವ್ಯಕ್ತಿ 32 ಲಕ್ಷಣಗಳಿಂದ ಕಂಗೊಳಿಸುವ ದೇಹದಲ್ಲಿ ಇರಬೇಕು ಅಂತ ವರ ಪಡೆದುಕೊಂಡ ಒಬ್ಬ ವ್ಯಕ್ತಿಗೆ ವಾಸ ಗರ್ಭದ ಹೊರಭಾಗ ಕ್ಷಣ ಮಾತ್ರದಲ್ಲಿ ವಾಯುದೇವರು ಪ್ರವೇಶ ಮಾಡಿ ಆ ಗರ್ಭದಿಂದ ಹೊರಗೆ ಬಂದಿದ್ದಾರೆ. ವಾಯುದೇವರ ಅವತಾರ ವಾಯುದೇ ದಿವ್ಯವಾಗಿರತಕ್ಕಂಥ ಮಗುವನ್ನು ಕಂಡು ಎಲ್ಲರೂ ಕೂಡ ಪರಮ ಸಂತೋಷ ಪಡ್ತಾ ಇದ್ದಾರೆ. ತಂದೆಯಾದ ನಡ್ಡಿಲ್ಲಾಯರು ನಾರಾಯಣಾಚಾರ್ಯರು ಅನಂತೇಶ್ವರನ ದೇಗುಲಕ್ಕೆ ಹೋಗಿದ್ದಾರೆ. ದರ್ಶನ ಮಾಡಿಕೊಂಡು ಬರುವಾಗ ಮಂಗಲಧ್ವನಿ ಕೇಳಿ ಬರ್ತಾ ಇದೆ. ಆ ಮಂಗಲಧ್ವನಿ ಮಗುವಿನ ಜನನದ ಸಂಕೇತ. ಮಂಗಲಧ್ವನಿ ಇಲ್ಲಿ ಮಾತ್ರ ಆದದ್ದು, ಮನೆಯಲ್ಲಿ ಮಾತ್ರ ಆದದ್ದಲ್ಲ. ಪಂಡಿತಾಚಾರ್ಯರು ಹೇಳ್ತಾರೆ, ದೇವರ ನಾಡಿನಲ್ಲಿಯೂ ಕೂಡ ವಾಯುದೇವರ ಅವತಾರ ಮಾಡಿದ್ದಾರೆ. ಇನ್ನು ಮುಂದೆ ತತ್ವಜ್ಞಾನದ ಪರಂಪರೆ ದೇಶದ ಮುಂದುವರಿದಿದೆ ಅನ್ನುವ ಸಂತೋಷದಿಂದ ದೇವತೆಗಳು ಕೂಡ ಪವಿತ್ರವಾಗಿರತಕ್ಕಂಥ ಮಂಗಲ ಧ್ವನಿಯನ್ನು ಮಾಡಿದ್ದಾರೆ ಅಂತ ನಾವು ಕೇಳ್ತೇವೆ. ಅಂತಹ ಧ್ವನಿ ಆ ಕಾಲದ ಸಜ್ಜನರಿಗೆ ಕೇಳಿಸಿದೆ ಅಂತ ಪಂಡಿತಾಚಾರ್ಯರು ವರ್ಣನೆ ಮಾಡ್ತಾರೆ. ಹೀಗೆ ವಾಯುದೇವರ ಅವತಾರ ಪವಿತ್ರವಾಗಿರತಕ್ಕಂಥ ಕ್ಷೇತ್ರದಲ್ಲಿ ಉಂಟಾಗಿದೆ. ವಾಯುದೇವರು ಪುಟ್ಟ ಮಗು, ಅದಕ್ಕೆ ನಾಮಕರಣ ಮಾಡಿದ್ದಾರೆ. ವಾಸುದೇವ ಅಂತ ನಾಮಕರಣ ಮಾಡಿದ್ದಾರೆ. ಜ್ಞಾನಾರ್ಥಮೇವ ಯದಭೂತ ಸುದೇವ ಏಷಃ ಯದ್ವಾಸುದೇವ ಪದ ಭಕ್ತಿರತ ಸದಾಸು. ವಾಸುದೇವನಾದ ಕೃಷ್ಣನಲ್ಲಿ ನಿರ್ಮಲವಾದ ಭಕ್ತಿ ಇದೆ ಈ ಮಗುವಿಗೆ. ಜಗತ್ತಿಗೆ ಜ್ಞಾನ ಕೊಡಲಿಕ್ಕೋಸ್ಕರ ಅವತಾರ ಮಾಡಿದ ಪ್ರಾಣದೇವ ಇವರು. ಅದಕ್ಕೋಸ್ಕರ ಅಸುದೇವ ವಾಸುದೇವ ಎಂಬತಕ್ಕಂಥ ನಾಮ ಅತ್ಯಂತ ಸಮುಚಿತವಾಗಿದೆ. ದೇವತೆಗಳು ಕೂಡ ಈ ನಾಮವನ್ನು ಅನುಮೋದನೆ ಮಾಡಿದ್ದಾರೆ. ತಂದೆ ಇದಕ್ಕೆ ನಾಮಕರಣವನ್ನು ಈ ಮಗುವಿಗೆ ಮಾಡಿದ್ದಾರೆ. ವಾಸುದೇವ ಅಂತ ನಾಮಕರಣವನ್ನು ಮಾಡಿದ್ದಾರೆ. ತಾಯಿ ಮಗುವಿಗೆ ನಿತ್ಯ ಹಾಲು ಉಣಿಸಬೇಕು. 12 ವರ್ಷಗಳ ಕಾಲ ವ್ರತನಿಯಮಗಳನ್ನು ಮಾಡಿ ತುಳಸಿಯ ಕಾಷ್ಟದಂತೆ ಬೆಂದು ಬಸವಳಿದ ದೇಹ, ಅವಳ ಎದೆಯಲ್ಲಿ ಹಾಲಿಲ್ಲ. ಇದನ್ನು ತಿಳಿದು ಪಕ್ಕದಲ್ಲಿರ್ತಕ್ಕಂಥ ಒಬ್ಬ ಮಹಾನುಭಾವರು ಈ ಮಗು ಹಾಲು ಕುಡಿಲಿ ಎಂಬತಕ್ಕಂಥ ಅಭಿಪ್ರಾಯದಿಂದ ಒಂದು ಹಸುವನ್ನು ದಾನ ಮಾಡಿದ್ದಾರೆ. ಹಸು ಕರುವನ್ನು ದಾನ ಮಾಡಿದ್ದಾರೆ ನಾರಾಯಣ ಅಡ್ಡಿಲ್ಲಾಯರಿಗೆ. ದಾನ ಮಾಡಿದವರು ಹಣ್ಣು ಮುದುಕರು. ಆದರೆ ಶಾಸ್ತ್ರ ಹೇಳ್ತದೆ, ಸಮಮ ಬ್ರಾಹ್ಮಣೇ ದಾನಂ ದ್ವಿಗುಣಂ ಬ್ರಾಹ್ಮಣ ಬ್ರುವೆ ಪ್ರಾಧೀದೇಶದ ಸಾಹಸ್ರಂ ಅನಂತಂ ವೇದಪಾರಗೆ. ಇದರ ಅರ್ಥ, ಸತ್ಯಶೌಚವಿಲ್ಲದ ವ್ಯಕ್ತಿಗೆ ದಾನ ಮಾಡಿದರೆ ನಿಷ್ಪ್ರಯೋಜನ, ಅದಕ್ಕೆ ಯಾವ ಲಾಭವೂ ಇಲ್ಲ, ಯಾವ ಪುಣ್ಯವೂ ಇಲ್ಲ. ಯಾರು ಅನುಷ್ಠಾನಪರರಾಗಿದ್ದಾರೆ ಅವರಿಗೆ, ಯೋಗ್ಯರಾದ ಸಾಧಕರಿಗೆ ದಾನ ಮಾಡಿದರೆ 10ಕ್ಕೆ 1ಕ್ಕೆ 2 ಪಟ್ಟು ಪುಣ್ಯ. ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಪಾಠಪ್ರವಚನ ಮಾಡತಕ್ಕಂಥವರಿಗೆ ನಾವು ದಾನ ಮಾಡಿದರೆ 100ರಿಂದ 1000 ಪಟ್ಟು ಪುಣ್ಯ. ಅನಂತ ಪುಣ್ಯ ವೇದಾಂತ ಪಾರಂಗತರಾಗಿರತಕ್ಕಂಥ ವ್ಯಕ್ತಿಗಳಿಗೆ ದಾನ ಮಾಡಿದರೆ ಅನಂತವಾದ ಪುಣ್ಯ. ಹೀಗೆ ವಾಯುದೇವರಿಗೆ ನಿರಂತರ ಹಾಲು ದೊರಕಲಿ ಎಂಬತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ಗೋದಾನವನ್ನು ಮಾಡಿದ್ದಾರೆ. ಆ ಮಹಾನುಭಾವರು ಪಕ್ಕದ ಮನೆಯ ಬ್ರಾಹ್ಮಣೋತ್ತಮ. ಗೋಮಾತೆಯ ದಾನ ಎಂಬುದು ಬಹಳ ಶ್ರೇಷ್ಠವಾದ ದಾನ. ಗೋದಾನ ಭೂದಾನಕ್ಕಿಂತ ದೊಡ್ಡದಾದ ದಾನವೇ ಇಲ್ಲ. ಒಂದರ್ಥದಲ್ಲಿ ಗೋದಾನ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ. ಗೋಮಾತೆಯ ಒಳಗೆ 33 ಕೋಟಿ ದೇವತೆಗಳ ಸನ್ನಿಧಾನ ಇದೆ. ಭಗವಾನ್ ಕೃಷ್ಣ ಸನ್ನಿಹಿತನಾಗಿದ್ದಾನೆ. ಗೋದಾನವನ್ನು ಮಾಡಿದ ವ್ಯಕ್ತಿಗೆ ಪುಣ್ಯದ ಪರಂಪರೆ ಅವಿಚ್ಛಿನ್ನವಾಗಿ ಹರಿದು ಬರ್ತದೆ. ಆ ಗೋವಿನ ಸಂತತಿ ಎಲ್ಲಿಯವರೆಗೆ ಉಂಟೋ ಅದರ ಲಾಭವನ್ನು, ಆ ಹಸುವಿನ ಹಾಲು ಮೊಸರು ತುಪ್ಪವನ್ನು ಎಲ್ಲಿವರೆಗೆ ಸಜ್ಜನರು ಊಟ ಮಾಡ್ತಾ ಇದ್ದಾರೋ ಅಲ್ಲಿವರೆಗೆ ದಾನ ಮಾಡಿದ ವ್ಯಕ್ತಿಗೆ ಪುಣ್ಯ ದೊರಕ್ತಾ ಇದೆ. ಯುಕ್ತಂಚ ತನ್ನದ ಗೋದಾತ ಗೋಮಾತ್ರ ಪರಮಾಪ್ನಯಾತ್ ಅಂತ ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು. ಅಪಾರ ಪುಣ್ಯರಾಶಿಯನ್ನು ಗಳಿಸಿಕೊಡುವ ಈ ಹಸುವನ್ನು
ನಾರಾಯಣನ ಡಿಲ್ಲಾಯರಿಗೆ ದಾನ ಮಾಡಿದ್ದರಿಂದ ಅವರಿಗೆ ಒಂದು ದೊಡ್ಡ ಭಾಗ್ಯ ದೊರಕಿತು. ಹಣ್ಣು ಮುದುಕ ದಾನ ಮಾಡಿದವರು ಪಾತ್ರರಾದ ವ್ಯಕ್ತಿಗೆ ದಾನ ಮಾಡಿದ್ದರಿಂದ ಅವರ ಮಗನಾಗಿ ಜನ್ಮವನ್ನು ತಳೆದು ಶ್ರೀಮದ್ ಆಚಾರ್ಯರಿಂದಲೇ ತತ್ವೋಪದೇಶವನ್ನು ಪಡೆದುಕೊಂಡು ಮೋಕ್ಷದ ದಾರಿಯನ್ನು ಕಂಡುಕೊಂಡರು ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಪಂಡಿತಾಚಾರ್ಯರು. ಜ್ಞಾನಂ ಧ್ರುವಂ ಫಲತಿ ಪಾತ್ರಗುಣಾನುಕೂಲ್ಯಾತ್. ಕರ್ಮ ಎಂಬುದು ಜ್ಞಾನದ್ವಾರ ಮೋಕ್ಷದಾಯಕ ಎಂಬತಕ್ಕಂಥ ಪ್ರಮೇಯವನ್ನು ಕೂಡ ಇಲ್ಲಿ ನಮಗೆ ಅನುಸಂಧಾನಕ್ಕೆ ತಂದು ಕೊಡ್ತಾ ಇದ್ದಾರೆ. ದಾನ ಧರ್ಮಾದಿಗಳು ಕರ್ಮ, ಇವುಗಳನ್ನು ನಾವು ಭಗವತ್ ಪ್ರೀತಿಗೋಸ್ಕರವಾಗಿ ಮಾಡಿದ್ದೇ ಆದ ಪಕ್ಷದಲ್ಲಿ ಉತ್ತಮ ಗುರುಗಳು ದೊರಕಿ ಜ್ಞಾನದ ಮೂಲಕ ನಾವು ಮೋಕ್ಷವನ್ನು ಪಡೆದುಕೊಳ್ಳುತ್ತೇವೆ ಎಂಬತಕ್ಕಂಥ ತತ್ವವನ್ನು ಕೂಡ ನಮಗಿಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಪುಟ್ಟ ಮಗು ಬೆಳೀತಾ ಇದೆ, ಸುಮಾರು 2-3 ತಿಂಗಳು ಆಗಿರಬಹುದು. ಆ ಮಗುವನ್ನು ತಂದೆ ತಾಯಿಗಳು ಬೆನ್ನ ಮೇಲೆ ಹಾಕಿಕೊಂಡು ಅನಂತೇಶ್ವರ ದೇಗುಲಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿಸಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಉಪನಿಷ್ಕ್ರಮಣ ಮೊದಲಾದ ಸಂಸ್ಕಾರಗಳಿಗೆ ಅನುಗುಣವಾಗಿ ಪಾಜಕದಿಂದ ಅನಂತೇಶ್ವರ ದೇಗುಲಕ್ಕೆ ಬಂದಿದ್ದಾರೆ. ಮಧ್ಯಾಹ್ನ ಕಾಲದಲ್ಲಿ ದೇವರ ದರ್ಶನ ಮಾಡಿ ಪ್ರಸಾದವನ್ನೆಲ್ಲ ಸ್ವೀಕಾರ ಮಾಡಿ ಸಾಯಂಕಾಲ ಹೊರಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕತ್ತಲಾಯಿತು, ತುಂಬ ಕತ್ತಲಾಯಿತು. ಪಾಜಕಕ್ಕೆ ಬರುವ ದಾರಿ ಕಾಡು ದಾರಿ. ಆ ಕಾಲದಲ್ಲಿ ಈಗಲೂ ಕಾಡು ದಾರಿಯೇ, ಆಗ ತುಂಬ ಭಯಂಕರವಾದ ಕಾಡು ದಾರಿ. ಆ ಕಾಡು ದಾರಿಯಲ್ಲಿ ಬರುವಾಗ ಒಂದು ಭೂತ ಯಾವುದೋ ಒಬ್ಬ ವ್ಯಕ್ತಿಯಲ್ಲಿ ಪ್ರವೇಶ ಮಾಡಿತು. ಜೋರಾಗಿ ಕುಣಿಲಿಕ್ಕೆ ಪ್ರಾರಂಭಿಸಿತು, ಕಿರುಚಲಿಕ್ಕೆ ಪ್ರಾರಂಭ ಮಾಡಿತು. ಅದನ್ನು ನೋಡಿ ಗಾಬರಿ ಆದರು ಎಲ್ಲರೂ ಕೂಡ. ಒಬ್ಬ ವ್ಯಕ್ತಿ 10 ಜನರಲ್ಲಿ ಒಬ್ಬ ಹೇಳಿದ, ದೇವರ ಕರುಣೆ ಬಹಳ ದೊಡ್ಡದು, ಯಾರೋ ವ್ಯಕ್ತಿಗೆ ಭೂತ ಆಕ್ರಮಣ ಮಾಡಿದೆ, ಈ ಪುಟ್ಟ ಮಗುವಿಗೆ ಯಾವುದೇ ಆಕ್ರಮಣ ಮಾಡಲಿಲ್ವಲ್ಲ, ದೇವರು ದೊಡ್ಡವನು ಅಂತ ಹೇಳಿದ. ಆಗ ಆ ಭೂತ ಹೇಳಿತು, ಮೂರ್ಖರೇ, ಈ ಪುಟ್ಟ ಮಗು ಇಲ್ಲದೆ ಹೋಗಿದ್ದರೆ ನಿಮ್ಮೆಲ್ಲರನ್ನ ನಾನು ಬಲಿ ತೆಗೆದುಕೊಂಡು ಬಿಡ್ತಾ ಇದ್ದೆ, ಯಮಪಟ್ಟಣಕ್ಕೆ ಕಳಿಸ್ತಾ ಇದ್ದೆ ನಿಮ್ಮನ್ನು. ಈ ಪುಟ್ಟ ಮಗುವಿನಿಂದ ನೀವು ರಕ್ಷಣೆ ಪಡೆದಿದ್ದೀರಿ. ಇವನು 14 ಲೋಕದ ಒಡೆಯ ಅಂತ ಭೂತ ಆ ಪುಟ್ಟ ಮಗುವಿನ ಮಹಿಮೆಯನ್ನು ಪರಿಚಯ ಮಾಡಿಕೊಟ್ಟಿತು. ವಾಸುದೇವನ ಜೊತೆಗಿರುವ ಎಲ್ಲ ವ್ಯಕ್ತಿಗಳು ಕೂಡ ಅವಾಕ್ಕಾಗಿಬಿಟ್ಟರು. ಆ ಪುಟ್ಟ ಮಗು 14 ಲೋಕದ ಒಡೆಯ ವಾಯುದೇವ ಎಂಬತಕ್ಕಂಥ ಪ್ರಮೇಯವನ್ನು ಭೂತ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿತು. ಅಂತಹ ತಮ್ಮ ಸಾಮರ್ಥ್ಯವನ್ನು ವಾಯುದೇವರು ಪುಟ್ಟ ಬಾಲಕನಾಗುವಾಗಲೇ ತೋರಿಸಿಕೊಟ್ಟಿದ್ದಾರೆ.